ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸುಧ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ. ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ 39ನೇ ಪಾತ್ರ ಉಪರಿಚರ ವಸು ಅವರದ್ದಾಗಿದೆ. ಇವರು ವಸುಗಳಲ್ಲಿ ಒಬ್ಬರು. ಆದರೆ ಸದಾ ಆಕಾಶಗಾಮಿಯಾಗಿ ಸಾಗುವ ವಿಶೇಷ ಸೌಲಭ್ಯ ಇವನಿಗೆ ಇದ್ದುದರಿಂದ ಉಪರಿ ಮೇಲೆ, ಚರ ಚಲಿಸುವ, ವಸು ಎಂಬ ಹೆಸರು ಬಂದಿದೆ. ಉಪರಿಚರ ವಸು ಮಹಾರಾಜನಾಗಿದ್ದು ಎಲ್ಲವನ್ನೂ ತ್ಯಜಿಸಿ ತಪಸ್ಸು ಮಾಡುತ್ತಿದ್ದ ಈತನ ಬಳಿಗೆ ದೇವೇಂದ್ರನು ಸಮಸ್ತ ದೇವತಾಗಣದೊಂದಿಗೆ ಬಂದು, ವಸುರಾಜ, ನಿನ್ನ ತಪಸ್ಸಿಗೆ ಮೆಚ್ಚಿದೆ. ನನ್ನ ಸ್ನೇಹಿತನಾಗಿ ನೀನು ಇಷ್ಟ ಬಂದಾಗ ನನ್ನ ರಾಜ್ಯಕ್ಕೆ ಬಂದು ಹೋಗುತ್ತಿರಬಹುದು ಎಂದು ಹೇಳ್ತಾರೆ. ಇತ್ತ ಮೊದಲಿನಂತೆ ಧರ್ಮದಿಂದ ರಾಜ್ಯವಾಳಿಕೊಂಡು ಇರುವುದು ನಿನ್ನ ಕರ್ತವ್ಯ ಎಂದು ಹೇಳಿ ಅವನಿಗೆ ದೈವತ್ವವನ್ನು ಕೊಟ್ಟ. ಸುವರ್ಣ ಮಣಿಗಣದಿಂದ ಕೂಡಿದ ದಿವ್ಯ ವಿಮಾನವನ್ನು, ಆಯುಧಗಳನ್ನು, ದೇಹವನ್ನು ಕಾಪಾಡುವ ಎಂದಿಗೂ ಬಾಡದ ಇಂದ್ರಮಾಲೆ ಎಂಬ ಪದ್ಮಮಾಲೆಯನ್ನು, ಶಿಕ್ಷೆ ರಕ್ಷೆಗಳಿಗೆ ಸಹಾಯಕವಾದ ಒಂದು ಬಿದಿರ ಬೆತ್ತವನ್ನು ದಯಪಾಲಿಸಿದ. ಈ ಉಪಕಾರಕ್ಕೆ ಪ್ರತಿಯಾಗಿಯೇ ಈ ಉಪರಿಚರ ವಸು ರಾಜನು ಭೂಮಿಯಲ್ಲೆಲ್ಲ ವರ್ಷಕ್ಕೊಮ್ಮೆ ಇಂದ್ರೋತ್ಸವವು ವೈಭವದಿಂದ ಜರುಗುವಂತೆ ಏರ್ಪಾಡು ಮಾಡಿದ. ಇಂದ್ರೋತ್ಸವದಿಂದ ರಾಜರ ಆಯಸ್ಸು ವೃದ್ಧಿಸುತ್ತದೆ, ಸಂತಾನ ವೃದ್ಧಿಯಾಗುತ್ತದೆ ಮತ್ತು ಪ್ರಜೆಗಳ ಸಂತೋಷ ಹೆಚ್ಚುತ್ತದೆ ಎಂದು ಪ್ರಚಾರ ಮಾಡಿ ಆ ಉತ್ಸವವನ್ನು ಲೋಕಪ್ರಿಯಗೊಳಿಸಿದ. ದೇವೇಂದ್ರನ ವರದಿಂದ ವಸುರಾಜನಿಗೆ ಬೃಹದ್ರಥ, ಮಣಿವಾಹನ, ಸೌಲಭ, ಯದು, ರಾಜನ್ಯ ಎಂಬ 5 ಮಕ್ಕಳಾದರು. ಅವರನ್ನೆಲ್ಲ ಬೇರೆ ಬೇರೆ ದೇಶಗಳ ರಾಜರನ್ನಾಗಿ ವಸುರಾಜನು ಪ್ರತಿಷ್ಠಾಪಿಸಿದ. ತಾನು ರಾಜರ್ಷಿ ಎಂಬ ಖ್ಯಾತಿ ಪಡೆದು ರಾಜ್ಯವಾಳುತ್ತಿದ್ದ. ಒಂದು ದಿನ ಒಂದು ಘಟನೆ ನಡೆಯಿತು. ಅವನ ರಾಜಧಾನಿಯ ಸಮೀಪದಲ್ಲಿ ಶುಕ್ತಿಮತಿ ಎಂಬ ನದಿ, ಕೋಲಾಹಲ ಎಂಬ ಪರ್ವತ ಇದ್ದವು. ಈ ನದಿಯಲ್ಲಿ ಪರ್ವತವು ಮೋಹಗೊಂಡಿತು. ಈ ನದಿ ಪರ್ವತಗಳ ಸಮಾಗಮದ ಪರಿಣಾಮವಾಗಿ ಒಬ್ಬ ಕುಮಾರ ಮತ್ತು ಒಬ್ಬಳು ಮಗಳು ಜನಿಸಿದರು. ಆದರೆ ಈ ಪರ್ವತವು ನದಿಯ ಮೇಲೆ ಬೀಳಲು ಬಂದಾಗ ವಸುರಾಜನು ಅದನ್ನು ತಡೆದು ನದಿಯನ್ನು ಉಳಿಸಿದ್ದನೆಂಬ ಉಪಕಾರದ ಸ್ಮರಣೆಗಾಗಿ ಶುಕ್ತಿಮತಿಯು ತನ್ನ ಮಗನಿಗೆ ವಸುಪಾದ ಎಂಬ ಹೆಸರಿಟ್ಟು ರಾಜನಿಗೆ ಕಾಣಿಕೆಯಾಗಿ ಕೊಟ್ಟಳು. ಅವನು ಮುಂದೆ ವಸುರಾಜನ ಸೇನಾಧಿಪತಿಯಾದ. ಹಾಗೆಯೇ ಶುಕ್ತಿಮತಿಯು ತನ್ನ ಮಗಳಾದ ಗಿರಿಕೆಯನ್ನು ರಾಜನಿಗೆ ಅರ್ಪಿಸಿದಳು. ಅವಳನ್ನು ರಾಜನು ಧರ್ಮಪತ್ನಿಯನ್ನಾಗಿ ಸ್ವೀಕರಿಸಿದ. ಗಿರಿಕೆ ಋತುಮತಿಯಾದಾಗ ಅವಳಿಗೆ ಜಿಂಕೆಯ ಮಾಂಸವನ್ನು ತರಲು ವಸುರಾಜ ಕಾಡಿಗೆ ಹೋದ. ಆದರೆ ಅವನ ಮನಸ್ಸಿನ ತುಂಬ ಗಿರಿಕೆಯೇ ತುಂಬಿದ್ದಳು. ಹೀಗೆ ಮೋಹದಲ್ಲಿ ಅವನ ವೀರ್ಯ ಸ್ಖಲನವಾದಾಗ ಅವನು ಒಂದು ಎಲೆಯ ದೊನ್ನೆಯಲ್ಲಿರಿಸಿ ಒಂದು ಹದ್ದಿನ ಸಂಗಡ ಹೆಂಡತಿಗೆ ಕಳುಹಿಸಿದ. ಆ ದೊನ್ನೆಯನ್ನು ಒಂದು ಹದ್ದು ತರುತ್ತಿದ್ದಾಗ ಮತ್ತೊಂದು ಹದ್ದು ಅದು ಮಾಂಸವೆಂದು ತಿಳಿದು ಇದರ ಮೇಲೆ ಆಕ್ರಮಣ ಮಾಡಿದಾಗ ಆ ದೊನ್ನೆ ಕೆಳಗೆ ಯಮುನಾ ನದಿಗೆ ಬಿದ್ದಿತು. ಆ ನೀರಿನಲ್ಲಿ ಅದ್ರಿಕಾ ಎಂಬ ಶಾಪಗ್ರಸ್ತ ಅಪ್ಸರೆ ಹೆಣ್ಣು ಮೀನಾಗಿದ್ದಳು. ಆ ಮೀನು ಈ ವೀರ್ಯವನ್ನು ನುಂಗಿ ಗರ್ಭಿಣಿಯಾಯಿತು. ಆ ಮೀನನ್ನು ಹಿಡಿದ ಬೆಸ್ತರ ಮುಖಂಡ ದಾಶರಾಜನು ಆ ಮಕ್ಕಳಿಗೆ ಮತ್ಸ್ಯರಾಜ, ಮತ್ಸ್ಯಗಂಧಿ ಎಂಬ ಹೆಸರಿಟ್ಟ. ಈ ಮತ್ಸ್ಯರಾಜನೇ ಮುಂದೆ ಮತ್ಸ್ಯದೇಶಕ್ಕೆ ಅಧಿಪತಿಯಾದ. ಮತ್ಸ್ಯಗಂಧಿಯು ವೇದವ್ಯಾಸ, ಚಿತ್ರಾಂಗದ, ವಿಚಿತ್ರವೀರ್ಯ ಎಂಬ ಮಕ್ಕಳನ್ನು ಪಡೆದದ್ದು ಮಹಾಭಾರತದಲ್ಲಿ ಮಹತ್ವದ ಸಂಗತಿಯಾಗಿದೆ. ಇವಿಷ್ಟು ಉಪರಿಚರ ವಸುವಿನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ, ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಧನ್ಯವಾದಗಳು ಸ್ನೇಹಿತರೆ.